ಉಮೇಶ್ ಜಾಧವ್ ಕಾಂಗ್ರೆಸ್ ಬಿಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ತೊರೆಯಲು ಜಾಧವ್ ಸಿದ್ಧತೆಯನ್ನ ನಡೆಸಿದ್ದಾರಂತೆ. ಜಾಧವ್ ರಾಜೀನಾಮೆಗೆ ಕಾರಣ ಖರ್ಗೆ ಅಂತ ಹೇಳಲಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ ನೇರ ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಡೋದಕ್ಕೆ ಅವರೇ ನೇರವಾಗಿ ಕಾರಣ. ಈಗ ಆಲ್ರೆಡಿ ಸಾಕಷ್ಟು ಬಾರಿ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ, ಹಾಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೇ ಅದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಚಿಂಚೋಳಿ ಕಾಂಗ್ರೆಸ್ನ ಶಾಸಕ ಉಮೇಶ್ ಜಾಧವ್ ಅವರು ಇಲ್ಲಿ ಅವರನ್ನ ಕರೆತರಲು ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನವನ್ನ ಮಾಡಲಾಗಿದೆ ಕಾಂಗ್ರೆಸ್ನಲ್ಲಿ. ಜಾಧವ್ ವಾಪಸಾತಿಗೆ ಅಡ್ಡಿಯಾಗಿದ್ದೆ ಮಲ್ಲಿಕಾರ್ಜುನ ಖರ್ಗೆ ಅವರಂತೆ. ಇದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಉಮೇಶ್ ಜಾಧವ್ ಅವರಿಗೆ ಸಿಟ್ಟಿತ್ತು. ಜಾಧವ್ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಬೇಸರ ಇದೆ. ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಇಬ್ಬರ ಕಿತ್ತಾಟದಿಂದ ಕೈಗೆ ಒಂದು ವಿಕೆಟ್ ಖೋತ ಆಯ್ತು. ಅವತ್ತೇ ಪಕ್ಕ ಆಗಿದೆ ಕಾಂಗ್ರೆಸ್ ನಾಯಕರಿಗೆ. ಪಕ್ಷ ತೊರೆಯೋದಾದ್ರೆ ತೊರೆಯಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಂತ ಹಿನ್ನೆಲೆಯಲ್ಲೇ ಹಿಂದೆ ಮುಂದೆ ನೋಡದೆ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು. ಕೈ ತೊರೆದು ಬಿಜೆಪಿ ಸೇರಲು ರೆಡಿ ಆಗಿದ್ದಾರೆ ಉಮೇಶ್ ಜಾಧವ್ ಅವರು. ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಾನೆ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಳಕಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್, ಇಲ್ಲಿ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ನಿಂದ ಹೊರ ಹೋಗ್ತಾ ಇರೋದಕ್ಕೆ ಪ್ರಮುಖವಾಗಿ ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನೋದೇ ಮಾಹಿತಿ. ಖಂಡಿತವಾಗಿಯೂ ಪೃಥ್ವಿರಾಜ್, ಏನೋ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಗುಲ್ಬರ್ಗ ಜಿಲ್ಲೆಯಲ್ಲಾಗಿರ್ಬೋದು, ಪ್ರಿಯಾಂಕ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಕ್ಷೇತ್ರದಲ್ಲಿ ಪದೇ ಪದೇ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಒಂದು ಅನುದಾನ ನೀಡಿಕೆಯಲ್ಲೂ ಕೂಡ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಈ ಅಸಮಾಧಾನವನ್ನು ಸರಿಪಡಿಸಿದರೆ ನಾನು ಪಕ್ಷದಲ್ಲಿ ಇರ್ತೇನೆ, ಇಲ್ಲಿ ಪಕ್ಷದ ತೊರೆತೇನೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಅವರು ನೀಡಿದ್ರು. ಅಂತಿಮವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಸಾಕಷ್ಟು ಉಮೇಶ್ ಜಾಧವ್ ಅವರನ್ನ ಮನವೊಲಿಕೆಯ ಪ್ರಯತ್ನ ಮಾಡಿದ್ರು ಕೂಡ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಕೂಡ ಮುಂದಾಗಿದ್ರು. ಅಂತಿಮವಾಗಿ ಅವರೇನಾದ್ರೂ ಮನವೊಲಿಸುವಲ್ಲಿ ಕೂಡ ಒಂದು ರೀತಿಯಲ್ಲಿ ಇವರು ಕಾಂಗ್ರೆಸ್ ಮುಖಂಡರು ಸಕ್ಸಸ್ ಆಗಿದ್ರು. ಆದ್ರೆ ಇನ್ನೇನು ಅವರು ವಾಪಸ್ ಸಿಎಲ್ಪಿ ಸಭೆಗೆ ಬರ್ತಾರೆ, ಬಜೆಟ್ ಅಧಿವೇಶನಕ್ಕೆ ಬರ್ತಾರೆ ಅಂತಕ್ಕಂಥ ಒಂದು ಪ್ರಯತ್ನ ನಡೆದಿರ್ಬೇಕಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೇನು ಅಸಮಾಧಾನ ನಮ್ಮ ವಿರುದ್ಧವಾಗಿ ವ್ಯಕ್ತಪಡಿಸಿದ್ದಾರೆ. ಬೇಕಾದ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದು ನಿಜ ಆದ್ರೂ ಆಗ್ಲಿ, ಬೇಕಾದ್ರೆ ಪಕ್ಷ ತೊರೆಯೋದಾದ್ರೂ ತೊರಿಲಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಒಪ್ಪಿಗೆ ಏನಾದ್ರು ಸಿಕ್ಕಿದ್ರೆ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಗ್ತಾ ಇರಲ್ಲ ಮತ್ತು ಕಾಂಗ್ರೆಸ್ ನಲ್ಲಿ ಉಳಿತಾ ಇದ್ರು ಮತ್ತು ಬಜೆಟ್ ಅಧಿವೇಶನ ಕೂಡ ಅವರು ಇರ್ತಾ ಇದ್ರು ಅಂತಕ್ಕಂಥದ್ದು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಓಕೆ ಅಂತ ಹೇಳಿದ್ರೆ ಸಾಕಾಗಿತ್ತು, ಉಮೇಶ್ ಜಾಧವ್ ಅವರು ಪಕ್ಷದಲ್ಲಿ ಉಳಿತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷ ತೊರೆಯೋದಾದ್ರೆ ಉಮೇಶ್ ಜಾಧವ್ ತೊರೆಯಲಿ ಅಂತಕ್ಕಂಥ ಒಂದು ಮಾತನ್ನ ಏನು ಕಾಂಗ್ರೆಸ್ ಮುಖಂಡರು ಹೇಳಿದ್ರು. ಹೀಗಾಗಿ ಅವರು ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮುಖಂಡರು ಬಿಟ್ರು. ಹೀಗಾಗಿ ಅಂತಿಮವಾಗಿ ಉಮೇಶ್ ಜಾಧವ್ ಅವರು ರೆಬಲ್ ಬಣವನ್ನ ಸೇರ್ಕೊಂಡ್ರು. ಹೀಗಾಗಿ ರೆಬಲ್ಸ್ಗಳ ಜೊತೆಗೇನೆ ಅವರು ಕೂಡ ಶಾಸಕಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ಮಟ್ಟಕ್ಕೆ ಅವರು ಬಂದು ತಲುಪಿದ್ದಾರೆ. ಈ ಒಂದು ಎಲ್ಲ ಗಳನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಿಯಾಂಕ ಖರ್ಗೆನೇ ಕಾರಣ ಅಂತಕ್ಕಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇದೆ. ಎಸ್, ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಬೆಂಗಳೂರಲ್ಲೇ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏನಾದ್ರೂ ಸ್ಪೀಕರ್ ಅವರನ್ನ ಕಾಲಾವಕಾಶ ಕೇಳಿದ್ದಾರಾ ಬಂದು ರಾಜೀನಾಮೆಯನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಪೃಥ್ವಿರಾಜ್, ಉಮೇಶ್ ಜಾಧವ್ ಅವರು ಬೆಂಗಳೂರಲ್ಲೇ ಸುಮಾರು 15 ದಿನಗಳನ್ನು ಕೂಡ ಅವರು ಬೆಂಗಳೂರಲ್ಲೇ ಒಂದು ವಾಸ್ತವ್ಯವನ್ನು ಹೂಡಿದ್ದಾರೆ. ಈ ಹಿಂದೆ ಕೂಡ ಒಂದು ಕೆಪಿಸಿ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಅವರು ಕೂಡ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿ ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಸಿದ್ದರಾಮಯ್ಯನೂ ಕೂಡ ಅವ್ರ ರೀತಿ ಮಾತನಾಡತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಗ್ರೀನ್ ಸಿಗ್ನಲ್ ಬೇಕಾಗಿತ್ತು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ಒಂದು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ಲಿಲ್ಲ. ಹೀಗಾಗಿ ಉಮೇಶ್ ಜಾಧವ್ ಅವರನ್ನ ಅವರ ಪಾಡಿಗೆನೆ ಕಾಂಗ್ರೆಸ್ ಮುಖಂಡರು ಬಿಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲೇ ಕೂಡ ಅಸಮಾಧಾನಗೊಂಡಿರ್ತಕ್ಕಂಥ ಉಮೇಶ್ ಜಾಧವ್ ಅವರು ರೆಬಲ್ ಶಾಸಕ ಇದ್ರೆ ಗೋಕಾಕ್ ಶಾಸಕ ಆಗಿರ್ಬೋದು ಮತ್ತು ನಾಗೇಂದ್ರ ಮಹೇಶ್ ಕುಮಟಳ್ಳಿ ಜೊತೆ ಇವರು ಕೂಡ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಆದ್ರೆ ಇವತ್ತು ರೆಬಲ್ ಶಾಸಕರು ಎಲ್ಲರೂ ಕೂಡ ರಾಜೀನಾಮೆ ಸ್ಪೀಕರ್ನ ಭೇಟಿ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಈ ಬಗ್ಗೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ 11 ಗಂಟೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪೀಕರ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಒಂದು ಅನರ್ಹಗೊಳಿಸಬೇಕು ರೆಬಲ್ ಶಾಸಕರು ಅಂತಕ್ಕಂಥ ದೂರನ್ನ ಸ್ಪೀಕರ್ಗೆ ನೀಡೋರಿದ್ದಾರೆ. ಪೃಥ್ವಿರಾಜ್, ಎಸ್, ಇವತ್ತೇನಾದ್ರೂ ಅವರೆಲ್ಲರೂ ಕೂಡ ಸದನಕ್ಕೆ ಹಾಜರಾಗುವಂತ ಸಾಧ್ಯತೆ ಇದೆಯಾ ಅಂತ? ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೊಡ್ತಾ ಇರುವಂತಹ ದೂರದಲ್ಲಿ ಅದರಲ್ಲಿ ಪ್ರಮುಖವಾಗಿ ಅವರು ಅಧಿವೇಶನದಲ್ಲೂ ಕೂಡ ಭಾಗಿಯಾಗಿಲ್ಲ ಅನ್ನುವ ವಿಚಾರ ಕೂಡ ಇದೆ. ಇಲ್ಲಿ ಅಧಿವೇಶನಕ್ಕೆ ಭಾಗಿಯಾಗಿ ನಂತರ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿ ಆದ್ಮೇಲೆ ಏನಾದ್ರೂ ರಾಜೀನಾಮೆಯನ್ನ ಕೊಡ್ತಾರಾ ಅಂತ?
ಪೃಥ್ವಿರಾಜ್ ಅಂತಹ ಮಾತುಗಳು ಕೂಡ ಇದೀಗ ಒಂದು ಬಿಜೆಪಿ ವಲಯದಲ್ಲಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಮೊದಲು ಅವರು ಬಂದು ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡು ಬಿಜೆಪಿ ಸದಸ್ಯರೇನು ಒಂದು ಸರ್ಕಾರದ ವಿರುದ್ಧ ಒಂದು ಗಲಾಟೆ ಮತ್ತು ಗದ್ದಲವನ್ನು ಮಾಡ್ತಾರೆ, ಅದರಲ್ಲೂ ಕೂಡ ಇವರು ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಇದೆ. ಬಳಿಕವೇ ಅವರು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.